ಸಾಹೇಬ್ರ ಕೇಸರಿ ನಿಮ್ಮನ್ನ ದೊಡ್ಡ ಮನಿ ಸಾಹೇಬ್ರ ಮತ್ತೆ ಹಾಡುಗಳು ಅದಾವ ಡ್ಯಾನ್ಸ್ ಅಲ್ಲೆಲ್ಲ ಹಾಡೋದು ಹಾಡ್ತೀವಿ ಅದು ಡ್ಯಾನ್ಸ್ ಮಾಡ್ತೀವಿ ನಾವು ಡ್ಯಾನ್ಸ್ ಇದೆ ಅವ್ರದ್ದೇ ಇರ್ತೈತಿ ಟ್ರೈಬಲ್ ಹಾಡು ಇರ್ತೈತಿ ಅವ್ರದ್ದು ಓದಕ್ಕೆ ಬರ್ತಿಲ್ಲ ಇಲ್ಲ ಕೇಳಿದಿಲ್ಲ ಶಿವಮೊಗ್ಗ ಹಕ್ಕಿ ಪಿಕ್ ಓಕೆ ಬರೋಣ ನಮಸ್ತೆ ಪಾನಿ ಐತಿ सांगतो म्हटले मराठीनं ಬರ್ತೈತೆ ಅವರಿಗೆ ಹ್ಞೂ ಸರ್ ಏನು ಬೆಳಗಾವಿ ಯಂತ್ರ ಅಧಿಕಾರಿಗಳು ಮತ್ತು ತಾಲೂಕು ಅಧಿಕಾರಿಗಳು ಏನು ನಮ್ಮ ದಲಿತ ಸಂಘರ್ಷ ಒಂದು ಸಂಘಟನೆಯನ್ನು ಕಳೆದ ಎರಡರಿಂದ 3 ವರ್ಷದ ಈ ಒಂದು ಅಕ್ಕಿ ಪಿಕ್ಕಿ ಜನಾಂಗದ ಬೆನ್ನಿಗೆ ನಿಂತೈತಿ ಮೊದಲ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ ಮೊದಲು ಧನ್ಯವಾದ ಹೇಳೋಕ್ಕೆ ಬಯಸ್ತೇನೆ ನಾನು ಇದೇ ರೀತಿ ಈ ನಮ್ಮ ನೇಗಿಲುಗಿ ರಾಜ್ಯ ರೈತ ಸಂಘ ಕೂಡ ಮಾನ್ಯ CM ಅವ್ರಿಗೂ ಆಯ್ತು ಮಾನ್ಯ ಜಿಲ್ಲಾಧಿಕಾರಿ ಅವ್ರಿಗಾಯ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಕೂಡ ಬೆನ್ನು ಹತ್ತಿ ಯಾಕಪ್ಪ ಅಂತಂದರೆ ಇವರು ಸುಮಾರು ವರ್ಷಗಳಿಂದ ಇಲ್ಲಿ ಕಾಡೊಳಗೆ ಅದಾರ ಇವರು ನಮ್ಮ ಭಾರತ ದೇಶದ ಪ್ರಜೆಗಳದಾರ ದಯವಿಟ್ಟು ಅಧಿಕಾರಿಗಳಿಗೆ ನಾ ಹೇಳ್ತೇನೆ ಮತ್ತು ಅಧಿಕಾರಿಗಳ ಅಂತಂದ್ರೆ ಮೇನ್ ಇವ್ರನ್ನ ಕಾಡುವಂಥ ಅಧಿಕಾರಿಗಳು ಯಾರಪ್ಪ ಅಂತಂದ್ರೆ ಪೊಲೀಸ್ ಇಲಾಖೆ ಮತ್ತು ಫಾರೆಸ್ಟ್ ಮಾನ್ಯ DFO ಸಾಹೇಬರು ಮಾನ್ಯ SP ಸಾಹೇಬ್ರಿಗೆ ಹೇಳ್ತಾನು ಇವ್ರೇನು ಟೆರರಿಸ್ಟ್ರಲ್ಲ ದಯವಿಟ್ಟು ಇನ್ನು ಮುಂದೆ ಯಾವುದೇ ಕಿರುಕುಳ ನೀವು ಇವ್ರಿಗೆ ಕೊಡ್ತಕ್ಕದ್ದಲ್ಲ ಇವತ್ತು MLA ಜನಪ್ರತಿನಿಧಿ MLA ಇವರು ವೋಟಿಂಗ್ ಇಲ್ಲ ಅಂತೇಳಿ ಇವ್ರು ಬೆನ್ನಿಗೆ ನಿಂತಿಲ್ಲ ಅನ್ಸಾತ್ ನಮಗೀಗ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಅಡಿಯೊಳಗೆ ಅವರು ಅದಾರ ಪ್ರಜೆಗಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವಧರ್ಮದವರಿಗೆ ಸಮಲೋತನವಾದಂಥ ವ್ಯಕ್ತಿ ನಿಮಗೆ ಮಾನ ಮರ್ಯಾದೆ ಅನ್ನೋದಿದ್ರೆ ಮಾನ್ಯ ಜಿಲ್ಲಾಧಿಕಾರಿ ಅವರೇ 5 ವರ್ಷದವ್ರು ನಾವು ನಂಬಿಲ್ಲ ಈ ಪ್ರಜೆಗಳಿಗೆ ಏನು ಮೂಲಭೂತ ಸೌಕರ್ಯ ಇನ್ನುಳಿದು ಸರ್ವಧರ್ಮದ ಪ್ರಜೆಗಳು ಅನುಭವಿಸತ್ತಾರಲ್ಲ ಅದನ್ನು ಪೂರ್ತಿ ಸವಲತ್ತನ್ನು ಕೊಡಬೇಕಂತ ಇವತ್ತು ನಮ್ಮ ಮಾಧ್ಯಮ ಮೂಲಕ ಅವ್ರು ನಿಮಗೆಲ್ಲ ಎಚ್ಚರ ಕೊಡ್ತೇನೆ ನಾನು ಯಾಕಪ್ಪ ಅಂತಂದರೆ ಪಾಪ ಅವರು ಇವತ್ತು ಇದನ್ನು ತಿಂದು ಬದುಕತ್ತಾರೆ ಸುಮ್ಮನೆ ಇಲ್ಲಿ ನಮ್ಮ ಕಾಡೊಳಗೆ ಆಕ್ಸಿಜನ್ ಥರ ಇವೆಲ್ಲ ಗಿಡಮರ ತಳಗೆ ಯಾವುದೂ ಒಂದು ರೋಗ ಇಲ್ಲದ ಅವ್ರು ಅದಾರ ಇವತ್ತು ನಾವು ಎಲ್ಲ ಇದ್ದರೂ ಕೂಡ ಮನೆಯ ಮಕ್ಕಳನ್ನ ದಿನ ಹಾಸ್ಪಿಟ್ಲಿಗೆ ಹೋಗುವಂಥ ಸನ್ನಿವೇಶ ಐತಿ ಇವ್ರ ಮೇಲೆ ಭಗವಂತದಾನ ದಯವಿಟ್ಟು ಇಂಥ ಒಂದು ಅಕ್ಕಿ ಪಿಕ್ಕಿ ಜನಾಂಗಕ್ಕೆ ನೀವು ವಂಚನೆ ಮಾಡ್ದೇನ ಇನ್ನುಳಿದ ರಾಜ್ಯದೊಳಗೆ ಎಲ್ಲಿದಾರಲ್ಲ ಅಲ್ಲಿ ಸರಿಯಾದ ಮಾಹಿತಿ ಕಲೆಕ್ಟ್ ಮಾಡಿ ಇವ್ರಿಗೆ ಏನೇನು ಬೇಕಲ್ಲ ಅದನ್ನು ಸರಿಯಾದ ಸರ್ಟಿಫಿಕೇಟ್ ಕೊಡುವಂಥ ಕೆಲಸ ಅಧಿಕಾರಿಗಳು ಮಾಡಬೇಕು ಇದಕ್ಕೆ ಯಾರ್ದ ಒತ್ತಡಿದ್ರು ಹೇಳ್ರಿ ಬೆನ್ನತ್ತಿ ನಾವು ಬರ್ತಾವೆ ಯಾಕಂದರೆ ಇವರು ಪ್ರಜಾಪ್ರಭುತ್ವ ಒಂದು ಪ್ರಜೆಗಳದಾರ ಇವ್ರಿಗೆ ವಂಚನೆ ಆಗಕ್ಕೆ ಮಾತ್ರ ನಾವು ಯಾರೂ ಬಿಡೋಂಗಿಲ್ಲ
ಇವತ್ತು ಇವ್ರು ಏನು ಮೂಲಭೂತ ಸೌಕರ್ಯದಿಂದ ವಂಚಿತಾರಲ್ಲ ಅದನ್ನು ಪೂರ್ತಿ ಕೊಡಿಸೋ ಮಟನೂ ಸಹಿತ ನಾವು ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ರೈತರೆಲ್ಲ ಬೆನ್ನಿಗೆ ನಿಲ್ತಾವೆ ಅಂತೇಳಿ ಇವತ್ತು ಮಾಧ್ಯಮ ಮೂಲಕ ಹೇಳಿಕೆ ಬಯಸ್ತೇನೆ ನಾನು. ನೇಗಿಲೋಗಿ ರಾಘವೇಂದ್ರ ಸರ್ ಪಾಟೀಲರು, ಜಯನಂತರಿ, ಆಮೇಲೆ ನಮ್ಮ ಖಾನಾಪುರ ತಾಲೂಕು ಸಹಾಯಕ ನಿರ್ದೇಶಕರಾದಂಥ ನಮ್ಮ ನಾಗೂರ್ ಸರ್ ಅವರು, ಕಿಪಿಕಿ ಜನಾಂಗದ ನಾಯಕರಾದಂಥ ದಯಾನಂದ್ರವರು ಎಲ್ಲರೂ, ಮತ್ತು ನಮ್ಮ ಬೆಳಗಾವಿಯ ಮಲ್ಲೇಶನ ಚೋಗ್ಲ ಅವರಿಲ್ಲೊಬ್ಬ ರಾಜಶೇಖರ್ ಅವರು ಎಲ್ಲರೂ ಒಂದು ಸಹಕಾರದೊಂದಿಗೆ ಇಲ್ಲಿ ಬಂದಿದ್ದೀವಿ. ಈಗ ನಮ್ಮ ಕಿಪಿಕಿ ಜನಾಂಗದವರು ಇಲ್ಲಿ ವಾಸ ಮಾಡ್ತಿದ್ದಾರೆ. ಇವರಿಗೆ ಮೂಲ ಜಾತಿ ಪ್ರಮಾಣ ಪತ್ರ ಇಲ್ಲ. ಅದರಿಂದ ಇವರಿಗೆ ಜಾತಿ ಪ್ರಮಾಣ ಪತ್ರ ಕೊಡಿಸಲಿಕ್ಕೆ ಯಾವ ರೀತಿ ಸಾಧ್ಯ ಆಗ್ತದೆ ಆ ಸಹಕಾರವನ್ನು ನಾವು ಮಾಡ್ತೀವಿ. ಈಗಾಗಲೇ ಇವರ ಸಂಬಂಧಿಕರು ದಾವಣಗೆರೆ, ಶಿವಮೊಗ್ಗ ಮತ್ತು ಮಂಡ್ಯದಲ್ಲಿ ಇದ್ದಾರೆ ಹಕ್ಕಿಪಿಕ್ಕಿ ಜನಾಂಗದವರು. ಅವರು ಜಾತಿ ಪ್ರಮಾಣ ಪತ್ರ ಪಡೆದಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ದಯಾನಂದ ಅವರು ತಿಳಿಸಿದ್ದಾರೆ. ಆ ಆಧಾರದ ಮೇಲೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಇವರಿಗೆ ಯಾವ ರೀತಿ ಅನುಕೂಲ ಆಗಬೇಕಲ್ಲ ಆ ಅನುಕೂಲವನ್ನು ನಮ್ಮ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಯಿಂದ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ. ತಮ್ಮ ಹೆಸರು? ಬಸವರಾಜ್. ಏನು ಸರ್ ಡಿಸೈನ್ ಯಾವ ಇಲಾಖೆ? PTW ಬೆಳಗಾವಿ.